ಮಣಿಸಬೇಕಾದಂತ ಸವಾಲಿದೆ. ಸರ್ಕಾರ ಮಣಿಸುವಂತದ್ದಿಲ್ಲ. ಏನ್ ಸರ್ಕಾರ ಚುನಾವಣೆಗೆ ನಿಲ್ತದ, ಅಭ್ಯರ್ಥಿಗಳು ಚುನಾವಣೆಗೆ ನಿಲ್ತಾರ. ಸರ್ಕಾರ ಬಂದು ಠಿಕಾಣಿ ಹುಡುತ್ತಲ್ಲ. ಹುಡುಗರು ನಮ್ಮ ಹಿಂದೆ ಸರ್ಕಾರ ನಡೆಸಿದವರು ಅಷ್ಟ ಪ್ರಮಾಣದಲ್ಲಿ ಅವರು ಇರ್ತಾರ, ಅವರು ಬಂದು ಠಿಕಾಣಿ ಹುಡ್ತಾರ. 48 ಗಂಟೆ ಮೊದಲು ಸರ್ಕಾರ ನಡೆಸೋರ್ನ, ಹಿಂದೆ ಸರ್ಕಾರ ನಡೆಸಿದವ್ರನ್ನ, ಠಿಕಾಣಿ ಹುಡಿದವ್ರನ್ನ ಎಲ್ಲರನ್ನೂ ಕಳಿಸ್ತಾರ. ಅಲ್ಟಿಮೇಟ್ಲಿ ಮತ ಹಾಕೋರು ಈ ವಿಧಾನಸಭಾ ಕ್ಷೇತ್ರದ ಮತದಾರರ ಅಲ್ವಾ. ಸರ್, ಈಗ ಪಕ್ಷ ಬಿಟ್ಟು ಹೋದಂತವ್ರು ವಾಪಸ್ ಬರ್ತಾ ಇದಾರೆ ಒಬ್ಬೊಬ್ಬರಾಗಿ. ಇನ್ನೂ ಯಾರ್ಯಾರು ಬರುವಂತ ಏನು ಗೊತ್ತಿಲ್ಲ ನನಗೆ. ಅದು ಗೋವಿಂದ ಕಾರಜೋಳ ಸಾಹೇಬರು ಮತ್ತು ಅರುಣ್ ಶಾಪೂರ್ ಅವರು, ನಮ್ಮ ಹಿಂದಿನ MLC ಅವರು, ಅವರಿಗೆ ಅದ್ರ ಬಗ್ಗೆ ಡಿಟೇಲ್ ಆಗಿ ಗೊತ್ತಿದೆ. ನನಗೆ ಅದ್ರ ಬಗ್ಗೆ ಅಷ್ಟೊಂದು ಮಾಹಿತಿ ಇಲ್ಲ. 24ರಿಂದ 23ಕ್ಕೆ ನಾಮಿನೇಷನ್ ಕೊಟ್ಟ ಮೇಲೆ 24ರಿಂದ ಬೆಳಿಗ್ಗೆ ಮನೆ ಪಾದಯಾತ್ರೆ ವಾರ್ಡ್ ವೈಸ್, ಮಧ್ಯಾಹ್ನ ಸಭೆ, ಸಾಯಂಕಾಲ ಗ್ರಾಮೀಣ ಭಾಗದ ಪ್ರವಾಸ. ಯಡಿಯೂರಪ್ಪನವರು ಬಹಿರಂಗ ಸಭೆ ನಾವು ದೊಡ್ಡ ಪ್ರಮಾಣದ ಯಾವುದು ಮಾಡೋದಿಲ್ಲ, ಸಣ್ಣ ಸಭೆಗಳನ್ನು ಮಾಡ್ತೀವಿ. ಯಡಿಯೂರಪ್ಪನವರು ಕೂಡ 4 ದಿವಸ ಬರ್ತೀವಿ ಅಂತ ಹೇಳಿದ್ದಾರೆ. ಈಗ 23ಕ್ಕೆ ನಾಮಪತ್ರ ಆದ್ಮೇಲೆ ಏನ್ ಸಭೆ ಬಹಿರಂಗ ಸಮಾವೇಶ 23ಕ್ಕೆ ಏನಾದ್ರು ನಾಮಿನೇಷನ್ ಕೊಟ್ಟ ಮೇಲೆ ಏನಾದ್ರು ಇರುತ್ತೆ? ಅಲ್ಲೇ ಬಸವೇಶ್ವರ ಸರ್ಕಲ್ ನಲ್ಲೇ ನಮ್ ಬಂದಂತ ನಾಯಕರುಗಳು ಬಹಿರಂಗ ಸಭೆಯನ್ನು ಉದ್ದೇಶಿಸಿ ಮಾತನಾಡ್ತಾರೆ. ಹೌದೌದು, ಅಲ್ಲೇ. ಸರ್, ಈಗ ಯತ್ನಾಳ್ ಅವರು ಬರಬೇಕು ಮಾಡುವಂತ ವಿಷಯ, ಮತ್ತೆ ನೀವು ಕೂಡ ಬರಬಹುದು ಅಂತ ಹೇಳಿದ್ರಿ. ಅವರು ಬರ್ತೀನಿ ಅಂತ ಹೇಳಿದಾರೆ. 24ರ ನಂತರ ನಿಮ್ಗೆ ಗೊತ್ತಾಗತ್ತೆ ಯಾರು ಬರ್ತಾರ ಯಾರು ಬರೋದಿಲ್ಲ. ನೀವೇ ಅದನ್ನ ಕೇಳುವುದಕ್ಕಿಂತ ಖುದ್ದಾಗಿ ಅನುಭವಿಸೋದು ಒಳ್ಳೇದು. ಮತ್ತೆ ಗೊತ್ತಿದ್ದ ಮೊದಲನೇ ಕೇಳ್ತಾರೆ. ಇಲ್ಲಪ್ಪ, ನಾ ಏನು ಮಾತುಕತೆ ಆಗಿಲ್ಲ. ಧನ್ಯವಾದ. ಭಾರತೀಯ ಜನತಾ ಪಕ್ಷದ ಅಭ್ಯರ್ಥಿಯಾಗಿ 3ನೇ ನಾಮಪತ್ರವನ್ನು